ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದೀಗ ಸಾಕಷ್ಟು ಚುರುಕುಗೊಂಡಿದೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನ ಆಕಾಂಕ್ಷಿಗಳ ನಡುವೆ ತೀವ್ರ ಪೈಪೋಟಿಯೂ ಕೂಡ ಆರಂಭವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವೀಕ್ಷಕರ ಸಮಿತಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾ ಇದೆ. ಇದರ ಭಾಗವಾಗಿ ಆಳಂದ ಪಟ್ಟಣದಲ್ಲಿ KAMF ಅಧ್ಯಕ್ಷ RK ಪಾಟೀಲ್ ನೇತೃತ್ವದಲ್ಲಿ ಸಂಘಟನಾ ಸೃಜನಸ್ ಅಭಿಯಾನ ನಡೆಯಿತು. ಕಾರ್ಯಕ್ರಮದ ಬಳಿಕ ಮಹಾರಾಷ್ಟ್ರದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವೀಕ್ಷಕರಾದ ವಿಶ್ವಜಿತ್ ಕದಂ ಅವರನ್ನ ಆಳಂದ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಅವರಿಗೆ ಸಲ್ಲಿಸ್ತಾರೆ. ನಂತರ ವಿಶ್ವಜಿತ್ ಕದಂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯಂತೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗಾಗಿ ತಾವು ಹಾಗೂ ತಮ್ಮ ತಂಡ ವೀಕ್ಷಕರಾಗಿ ಆಗಮಿಸಿದ್ದು ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಅಂತ ತಿಳಿಸಿದರು. ಕಲಬುರಗಿ ನಗರ, ಕಲಬುರಗಿ ಗ್ರಾಮೀಣ, ಕಾಳಗಿ, ಚಿಂಚೋಳಿ, ಆಳಂದ, ಅಫ್ಜಲ್ಪುರ, ಜೇವರ್ಗಿ ಕ್ಷೇತ್ರಗಳ ಸಭೆಯನ್ನು ನಡೆಸಿ ಅಭಿಪ್ರಾಯ ಪಡೆಯಲಾಗ್ತಾ ಇದೆ. ಈಗಾಗಲೇ 6 ಮಂದಿ ಹೆಸರುಗಳು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಆಗಸ್ಟ್ 16ರ ಒಳಗೆ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸ್ತೇವೆ ಅಂತ ವಿಶ್ವಜಿತ್ ಕದಂ ಯಾರು ವೀಕ್ಷಕರಾಗಿ ಬಂದಿದ್ರು ಅವ್ರು ತಿಳಿಸಿದ್ರು. ಇನ್ನು ಈ ಕಾಂಗ್ರೆಸ್ನ ವಲಯದಲ್ಲಿ ಡಾಕ್ಟರ್ ಕಿರಣ್ ದೇಶ್ಮುಖ್, ನೀಲ್ಕಂಠರಾವ್ ಮೂಲ್ಗೆ, ಶಿವಾನಂದ ಪಾಟೀಲ್, ಭೀಮಣ್ಣ ಸಾಲಿ ಸೇರಿದಂತೆ ಹಲವು ಹೆಸರುಗಳು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿವೆ. ಆದರೆ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರ ಹೆಸರು ಸಾಕಷ್ಟು ಮುಂಚೂಣಿಯಲ್ಲಿ ಎಂಬ ಚರ್ಚೆಯೂ ಕೂಡ ಪಕ್ಷದ ವಲಯದಲ್ಲಿ ನಡೀತಾ ಇದೆ. ಯಾಕಂದ್ರೆ ಆಳಂದ ತಾಲೂಕಿಗೆ ಇದುವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಅನ್ನೋದು ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ ಆಳಂದ ತಾಲೂಕಿನವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಆಳಂದ ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಕರಿಗೆ ಮನವಿಯನ್ನ ಮಾಡಿದ್ದಾರೆ. ಕಾರ್ಯಕರ್ತರ ಈ ಬೇಡಿಕೆಯನ್ನ ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ವಿಶ್ವಜಿತ್ ಕದಂ ಭರವಸೆಯನ್ನು ಕೂಡ ನೀಡಿದ್ದಾರೆ. ಯಾಕೆಂದ್ರೆ ಈ KMF ಅಧ್ಯಕ್ಷ ಹಾಗೂ ಆಳಂದ ಕಾಂಗ್ರೆಸ್ ಮುಖಂಡ RK ಪಾಟೀಲ್ ಆಳಂದ ತಾಲೂಕಿನವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಮತ್ತಷ್ಟು ಬಲಗೊಳ್ಳಲಿ, ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪರಿಣಾಮಕಾರಿಯಾಗಿ ಸಂಘಟಿಸಲು ಇದರಿಂದ ಸಹಕಾರಿಯಾಗಲಿದೆ ಅಂತ ಅವರು ಅಭಿಪ್ರಾಯವನ್ನು ಪಟ್ಟರು. ಇನ್ನು ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ MLC ಜಗದೇವ್ ಗುತ್ತೇದಾರ್ ಮಾತನಾಡಿ, ವೀಕ್ಷಕರು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ವೀಕ್ಷಕರ ವರದಿ ಆಧಾರದ ಮೇಲೆ ಹೈಕಮಾಂಡ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ನೇಮಕ ಮಾಡಲಿದೆ ಅಂತ ಅವರು ಕೂಡ ತಮ್ಮ ಅಭಿಪ್ರಾಯ ಹೇಳಿದರು. ಆದರೆ ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಒಂದೆಡೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಕೂಡ ಜೋರಾಗಿದ್ರೆ, ಮತ್ತೊಂದೆಡೆ ಆಳಂದ ತಾಲೂಕಿನವರಿಗೆ ಅವಕಾಶ ನೀಡಬೇಕು ಎಂಬ ಒತ್ತಡವು ಕೂಡ ಹೆಚ್ಚಾಗಿದೆ. ಆದ್ರೆ ಅಂತಿಮವಾಗಿ ಯಾವ ತಾಲೂಕಿಗೆ ಯಾರಿಗೆ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಒಲಿಯಲಿದೆ ಎಂಬುದು ಕಾದ್ ನೋಡಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ಮೊನ್ನೆ ನಡೆದಂತಹ ಸಭೆಯಲ್ಲಿ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಅವರಿದ್ರು, ಮಾಜಿ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಇದ್ರು, ಅದೇ ರೀತಿ KPCC ವೀಕ್ಷಕರಾದ ಲಕ್ಷ್ಮೀಪತಿ ಇದ್ರು, ಮಹಾರಾಷ್ಟ್ರ ಕಾಂಗ್ರೆಸ್ ವಕ್ತಾರ ಹನುಮಂತ ಇದ್ರು, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಇದ್ರು, ಜಿಲ್ಲಾ ಮಾಧ್ಯಮ ಸಂವಹನ ಅಧ್ಯಕ್ಷ ಕಿರಣ್ ದೇಶ್ಮುಖ್ ಇದ್ರು, ಮತ್ತು ಯುವ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲರೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಒಂದು ಸಭೆಯಲ್ಲಿ ಇದ್ರು. ಆದ್ರೆ ಬಹುತೇಕವಾಗಿ ಕಿರಣ್ ದೇಶ್ಮುಖ್ ಹೆಸರು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕಂದ್ರೆ ಕಿರಣ್ ದೇಶ್ಮುಖ್ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಮತ್ತು ಯುವ ರಾಜಕಾರಣಿ, ಆ ಭಾಗದಲ್ಲಿ ಒಳ್ಳೆ ಹೆಸರನ್ನ ಗಳಿಸಿಕೊಂಡಿದ್ದಾರೆ. ಎಲ್ಲದಕ್ಕೂ ಹೆಚ್ಚಾಗಿ ಖರ್ಗೆ ಕುಟುಂಬದ ಜೊತೆಗೆ ಸಾಕಷ್ಟು ಆಪ್ತರಾಗಿದ್ದಾರೆ. ಈ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಸ್ಥಾನವು ಕಿರಣ್ ದೇಶ್ಮುಖ್ ಅವರಿಗೆ ಒಲಿಯಬಹುದು ಅನ್ನೋದು ನಮ್ಮ ಇಂಟೆಲಿಜೆನ್ಸ್. ಯಾಕೆಂದ್ರೆ ಎಲ್ಲಾ ತರಗಳಲ್ಲಿ ನೋಡಿದ್ರು ಕೂಡ ಕಿರಣ್ ದೇಶ್ಮುಖ್ ಹೆಸರು ಈಗ 6 ಜನ ಪೈಪೋಟಿಯಲ್ಲಿದ್ದಾರೆ. ಅವರಲ್ಲಿ ಯುವಕರಾಗಿದ್ರು ಕೂಡ ಕಿರಣ್ ದೇಶ್ಮುಖ್ ಹೆಸರು ಸಾಕಷ್ಟು ರೇಸ್ ಅಲ್ಲಿ ಇದೆ. ಹಾಗಾಗಿ ಕಿರಣ್ ದೇಶ್ಮುಖ್ಗೆ ಒಲಿಯುವಂತ ಸಾಧ್ಯತೆ ಇದೆ. ಆದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಆದ್ರೆ ನಮಗ್ ಬಂದಂತಹ ಮಾಹಿತಿ ಜನರಿಗೆ
ತೋರಿಸುವುದು, ವೀಕ್ಷಕರಿಗೆ ತೋರಿಸುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ಕಿರಣ್ ದೇಶ್ಮುಖ್ಗ ಸಿಗುತ್ತಾ ಅಥವಾ ಇನ್ಯಾರಿಗೆ ಸಿಗುತ್ತಾ ಅನ್ನೋದು ಅವ್ರ ಹೈಕಮಾಂಡ್ಗೆ, ಅವರ ಪಕ್ಷಕ್ಕೆ ಬಿಟ್ಟಿದ್ದು. ಅವರು ಯಾರಿಗೆ ಏನು ಜಾತಿವಾರು ಮಾಡ್ತಾರಾ ಅಥವಾ ಸ್ಥಳೀಯ ತಾಲೂಕಿಗೆ ಕೊಟ್ಟಿಲ್ಲ ಅಂತ ತಾಲೂಕಿಗೆ ಕೊಡ್ತಾರಾ, ಯಾವ ಎಲಿಜಿಬಿಲಿಟಿಯನ್ನು ನೋಡ್ಕೊಡ್ತಾರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂತಹ ವಿಚಾರ.